ವೆಲ್ಕಮ್ ಟು LS ಡ್ರೀಮ್ ವರ್ಲ್ಡ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನಮ್ಮ ಮನೇಲಿ ಅಲಸಂದೆ ಕಾಳು ಸಾರನ್ನು ಯಾವ ರೀತಿ ಮಾಡ್ತಾರೆ ಅಂತ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಫಸ್ಟ್ ಅಲಸಂದೆ ಕಾಳನ್ನು ಸಿಪ್ಪೆ ತೆಗೆದು ಸುಲಿದು ಇಟ್ಕೊಂಡಿರಬೇಕು. ನೆಕ್ಸ್ಟ್ ಅದಕ್ಕೆ ಒಂದು ಟೊಮೆಟೊ, ಒಂದು ಆಲೂಗಡ್ಡೆ, ಒಂದು ಈರುಳ್ಳಿನ ಹಾಕ್ತಾ ಇದ್ದೀವಿ. ನೀವು ಬದನೆಕಾಯಿ ಕೂಡ ಹಾಕಿ ಮಾಡ್ಬೋದು. ನಾವಿವತ್ತು ಬದನೆಕಾಯಿ ಹಾಕಿ ಮಾಡ್ತಾ ಇಲ್ಲ. ಒಂದು ಕುಕ್ಕರ್ಗೆ ಇದನ್ನೆಲ್ಲ ಹಾಕಿ ಎಷ್ಟು ಬೇಕೋ ಅಷ್ಟು ನೀರು, ಉಪ್ಪು ಹಾಕಿ 2 ವಿಸಿಲ್ ಕೂರಿಸ್ಕೋಬೇಕು. ಹಾಗೆ ಒಂದು ಕಾಯಿ ಅರ್ಧ ಭಾಗನ ತುರ್ಕೊಂಡು ಇಟ್ಕೊಂಡಿದ್ದೀವಿ. ಮಸಾಲೆ ಪದಾರ್ಥಗಳಾದ 1 ಟೇಬಲ್ ಸ್ಪೂನ್ ಧನಿಯಾ, ಅರ್ಧ ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಸಾಸಿವೆ, ಹಾಗೆ ರುಚಿ ಬರಲಿಕ್ಕೆ 4 ಮೆಂತೆ ಕಾಳನ್ನು ಕೂಡ ಚೆನ್ನಾಗಿ ಹಾಕ್ಕೊಂಡು ಹುರ್ಕೊಂಡಿದ್ದೀವಿ. ಆಮೇಲೆ 3-4 ಬೆಳ್ಳುಳ್ಳಿ ಎಸಳು, ಚಿಕ್ಕ ಪೀಸು ಹುಳಿ ಹಾಕ್ಕೊಂಡಿದ್ದೀವಿ. ಖಾರಕ್ಕೆ 4-5 ನಾಟಿ ಮೆಣಸು, 8-10 ಬ್ಯಾಡಗಿ ಮೆಣಸು ಕೂಡ ಚೆನ್ನಾಗಿ ಹುರ್ಕೊಂಡು ಹಾಕ್ಕೊಂಡಿದ್ದೀವಿ. ಹಾಗೆ 1/4 ಟೀ ಸ್ಪೂನಷ್ಟು ಅರಿಶಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಕೋಬೇಕು. ನೆಕ್ಸ್ಟು ಕುಕ್ಕರ್ನಲ್ಲಿ ಬೇಯಿಸಿ ಇಟ್ಕೊಂಡಿರುವ ಅಲಸಂದೆ ಕಾಳನ್ನು ಒಂದು ಪಾತ್ರೆಗೆ ಹಾಕಿ ಮತ್ತು ರುಬ್ಬಿರುವ ಮಸಾಲೆ ಪದಾರ್ಥವನ್ನು ಆ ಪಾತ್ರೆಗೆ ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಮೇಲೆ ಹಚ್ಚಿ ಕುದಿಸ್ಕೋಬೇಕು. ಕುದಿಸಿದ ಮೇಲೆ ಉಪ್ಪು ಕಡಿಮೆ ಆದರೆ ಹಾಕ್ಕೊಳ್ಳಿ. ಈ ಅಲಸಂದೆ ಕಾಳು ಸಾರು ಇದೆಯಲ್ಲ, ರಾಗಿ ಮುದ್ದೆಗೆ ಮತ್ತು ವೈಟ್ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಚಪಾತಿಗೂ ಕೂಡ ನೀವು ಮಾಡ್ಕೋಬೋದು. ಚಪಾತಿಗೆ ಸ್ವಲ್ಪ ಗ್ರೇವಿ ಥರ ಇದ್ದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಗ್ರೇವಿ ಥರ ಇದ್ದರೆ ಚಪಾತಿ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ನಾವಿವತ್ತು ನಮ್ಮ ಮನೆಯಲ್ಲಿ 4 ಮತ್ತು 5 ಜನಕ್ಕೆ ಆಗೋಷ್ಟು ವೈಟ್ ರೈಸ್ಗೆ ಸಾರನ್ನು ಮಾಡ್ತಾಯಿದ್ದೀವಿ. ನೀವು ರಾಗಿ ಮುದ್ದೆಗೆ ಅಥವಾ ವೈಟ್ ರೈಸ್ಗೆ, ಚಪಾತಿಗಾದರೆ ಸ್ವಲ್ಪ ಗ್ರೇವಿ ಥರ ಮಾಡ್ಕೊಳ್ಳಿ. ನೋಡಿ ಎಷ್ಟು ಘಮ ಬರ್ತಾ ಇದೆ. ಕೊನೆಯದಾಗಿ ಒಗ್ಗರಣೆ ಹಾಕ್ಕೋಬೇಕು. ಒಗ್ಗರಣೆಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ 1/4 ಟೀ ಸ್ಪೂನಷ್ಟು ಸಾಸಿವೆ ಮತ್ತು 4 ಜಜ್ಜಿರುವ ಬೆಳ್ಳುಳ್ಳಿ ಎಸಳುಗಳನ್ನು ಹಾಕ್ಕೋಬೇಕು. ಸ್ವಲ್ಪ ಬೇವಿನ ಎಲೆ ಹಾಕಿ ಒಗ್ಗರಣೆ ಮಾಡ್ಕೋಬೇಕು. ಒಗ್ಗರಣೆ ಆದಮೇಲೆ ಆ ಕುದೀತಿರುವ ಅಲಸಂದೆ ಕಾಳು ಸಾರಿಗೆ ಈ ಒಗ್ಗರಣೆನ ಹಾಕಿ. ಎಷ್ಟೊಂದು ಘಮ ಬರುತ್ತೆ, ಈ ಒಗ್ಗರಣೆ ಹಾಕೋದ್ರಿಂದ ಎಷ್ಟೊಂದು ರುಚಿಯಾಗಿರುತ್ತೆ ಸಾರು. ನೀವು ನಿಮ್ಮ ಮನೆಯಲ್ಲೂ ಕೂಡ ಮಾಡಿ ನೋಡಿ, ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ. ಓಕೆನಾ ಫ್ರೆಂಡ್ಸ್? ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ನೋಡ್ತಾ ಇರಿ. ಧನ್ಯವಾದಗಳು.